ಹೇಳ್ತೀನಿ. ನಿನ್ನೆ ನಾನು ಆ್ಯಕ್ಚುಲಿ ಮಾರುತ ಪ್ರೆಸ್ ಮೀಟ್ ಇತ್ತು, ಅಲ್ಲಿ ಎಲ್ಲ ಮೀಡಿಯಾದವ್ರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನನಗೆ ಯಾರು ನಿಮ್ಮ ಕಾಂಪಿಟಿಷನ್ನು ಅಂತ ಕೇಳಿದ್ರೆ ಸುಮ್ಮನೆ ಹೀಗೆ ಇಲ್ಲ ನನಗೆ ನಾನೇ ಕಾಂಪಿಟಿಷನ್ನು ಅಂತ ಹೇಳ್ಕೊತೀವಲ್ಲ, ಹಾಗೆ ಹೇಳ್ತಾ ಇದ್ದೆ. ಐ ಗೆಸ್ 21ಕ್ಕೆ ಅದೆಲ್ಲೋ ಒಂದು ಕಡೆ ಸತ್ಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಂದೇ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ಮಾಡಬೇಕು, ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡಬೇಕು ಅನ್ನೋ ಸತತ ಪ್ರಯತ್ನದಲ್ಲಿ ತುಂಬಾನೇ ಪ್ರೀತಿಯಿಂದ, ತುಂಬಾನೇ ಒಂದು ದೃಢ ನಿರ್ಧಾರದಿಂದ, ಇಲ್ಲ ಈ ಸಿನಿಮಾ ಫಾರ್ ಶೋರ್ ಚಂದ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ, ಇದರಲ್ಲಿ ನನ್ನ ಪಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ, ಚಂದ್ರಿಗೆ ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಈ ಸಿನಿಮಾದಿಂದ ಸಿಗುತ್ತೆ ಅಂತ ಅಂದ್ಕೊಂಡು ಒಪ್ಕೊಂಡಂತ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಐ ಗೆಸ್ ಔಟ್ಪುಟ್ ನೋಡಿದ ಮೇಲೆ ನನಗೆ ಆಸ್ ಅನ್ ಆರ್ಟಿಸ್ಟ್ ಪರ್ಸ್ನಲಿ ನಾನು ಅಂದ್ಕೊಂಡಂಥ ಆ ಯೋಚನೆ ಏನಿದೆ ಅಲ್ಲ, ಅದು ಸುಳ್ಳಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಅಭಿ ಸರ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಮೀಟಿಂಗಿಗೆ 1 hour ಲೇಟಾಗಿ ಬಂದರು ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಅಫ್ಕೋರ್ಸ್ ಸ್ಟ್ರಾಂಗ್ ರೀಸನ್ ಇದೆ, ಬಟ್ ಆ ಟೈಮಲ್ಲಿ ನಾನು ಯೋಚನೆ ಏನು ಮಾಡಿದ್ದು, ಇಷ್ಟು ಲೇಟಾಗಿ ಬಂದಿದ್ದಾರೆ, ಟೈಮ್ ಸೆನ್ಸ್ ಇಲ್ಲ, ಈ ಸಿನಿಮಾ ಅಂತೂ ನಾನು ಮಾಡಲ್ಲ, ಇವ್ರ ಜೊತೆ ಅಂತೂ ಕೆಲಸ ಮಾಡಲ್ಲ ಅನ್ನೋ ಯೋಚನೆನ ಬದಲಾಯಿಸಿದ್ದು ಐ ಗೆಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಥೆ. ಅದ್ರ ಜೊತೆಗೆ ಅವ್ರೇನು ಹೇಳ್ತಾ ಇದ್ರು, ಒಂದು ಟೀಸರ್ ಜೊತೆಗೆ ಎಲ್ಲರ ಹತ್ರನ ಹೋಗ್ತಾ ಇದ್ವಿ ಅಂತ. ಐ ಗೆಸ್ ಅದೊಂದು ಟೀಸರ್ ವಾಸ್ ಮೋರ್ ದೆನ್ ಇನಫ್ ಟು ಜಡ್ಜ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಯೋರ್ ಲೈನ್ ಆಫ್ ವರ್ಕ್. ನಿಮ್ಮದು ಐ ಗೆಸ್ ಡೈರೆಕ್ಷನ್ ಹೊಸದಾಗಿರ್ಬೋದು ಸರ್, ಒಂದು ಸಕ್ಸಸ್ಫುಲ್ VFX ಸ್ಟುಡಿಯೋನ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ತುಂಬ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ, ಆ್ಯಂಡ್ ಈಗ ಡೈರೆಕ್ಷನ್ ಅಂತ ತಗೊಂಡು ಈ ಸಿನಿಮಾದಲ್ಲಿ ಐ ಗೆಸ್ ಸೋ ಫಾರ್ ಬೆಸ್ಟ್ ವರ್ಕ್ ಅಂತ ಅನ್ಕೊಂತೀನಿ. ಐ ಗೆಸ್ ಅದು ಜನರಿಗೆ 21ಕ್ಕೆ ಗೊತ್ತಾಗುತ್ತೆ ಸ್ಕ್ರೀನ್ ಮೇಲೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಇಲ್ಲಿನ ತನಕದ ನನ್ನ ಬೆಸ್ಟ್ ಫಿಲ್ಮ್ ಆ್ಯಂಡ್ ಬೆಸ್ಟ್ ಪಾತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಎಲ್ಲರ ಬಗ್ಗೆನೂ ಅಫ್ಕೋರ್ಸ್ ಹೇಳಲೇಬೇಕು. ಅಭಿ ಸರ್ ನಮ್ದು ಸೆಟ್ಟಲ್ಲಿ ಅಭಿಷೇಕ್ ಅಂತ ಯಾರು ಇರ್ತಾರಲ್ಲ, ಈಗ ತುಂಬಾನೇ ಕಾಮ್, ತುಂಬಾನೇ ಪೇಷಂಟ್ ಅಂತ ಅನ್ಕೊಂತೀನಿ. ಅವ್ರ ಕೆಲಸದ ಮುಖಾಂತರ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸುವಂತವ್ರು.